ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಅನೌನ್ಸ್‌ಮೆಂಟ್ ಅಂತ ಹೇಳ್ಬೋದು ಆ್ಯಂಡ್ ವೆರಿ ಹ್ಯಾಪಿ ಟು ಅನೌನ್ಸ್ ದಿಸ್. ಏನಂತ ಅಂದರೆ ನಾವು ಆ್ಯಕ್ಚುಲಿ ಒಂದು ಕೆಫೆ ಓಪನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ಅಂಗಡಿನ ಹುಡುಕಬೇಕು, ಒಂದು ಒಳ್ಳೆ ಲೊಕೇಶನ್ನ ಚೂಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಅಂಗಡಿ ನೋಡೋಣ. ಸೊ ಇದನ್ನೆಲ್ಲ ಯಾವ ಥರ ಇಲ್ಲಿ ಬೆಂಗಳೂರಲ್ಲಿ ಬಾಡಿಗೆ ಇದೆ ಆ್ಯಂಡ್ ಯಾವ ಥರ ಸಿಗುತ್ತೆ ಅಂಗಡಿ ನೋಡೋಣ. ಸೊ ನಾನು ಆ್ಯಕ್ಚುಲಿ ತುಂಬ ಅಂಗಡಿ ನೋಡ್ತಾ ಇದ್ದೀನಿ. ಒಂದು 6 ತಿಂಗಳಿಂದ ಇದು ಪ್ಲ್ಯಾನ್ ಇದ್ದಿದ್ದು ನಮ್ಮದು. ಸೊ ಅದು ಇವಾಗ ಒಂದೇ ಸಲ ಸರಿ ಆಯಿತು ನೋಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಸೊ ಇಲ್ಲಿ ಆ್ಯಕ್ಚುಲಿ ಯಾವುದೋ ಒಂದು ಅಂಗಡಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ಒಂದು 40,000 ಹೇಳಿದ್ರು ರೆಂಟು. ಅಂತ ಏನು ಕ್ರೌಡೆಡ್ ಏರಿಯಾ ಅಲ್ಲ. ಸೊ ಅದಾದ್ಮೇಲೆ ಸೀದಾ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ವಿ. ಅವಾಗ ಇಲ್ಲಿ ಯಾವ್ದೋ ಕಿರಿಕ್ ಆಗ್ತಾ ಇತ್ತು. ಯಾವ್ದೋ ಟಾಟಾ ಎಸಿ ಅವ್ರ ಜೊತೆ ಕಿರಿಕ್ ಆಗ್ತಾ ಇತ್ತು. ಸೊ ಅದಾದ್ಮೇಲೆ ಇಲ್ಲೊಂದು ಟೂಲೆಟ್ ಬೋರ್ಡ್ ನೋಡಿದ್ವಿ. ಬಟ್ ಲೊಕೇಶನ್ ಏನು ಅಂತ ಚೆನ್ನಾಗಿರ್ಲಿಲ್ಲ. ಮೇನ್ ರೋಡಲ್ಲೇ ಇದೆ. ಬಟ್ ಬಿಲ್ಡಿಂಗ್ ಎಲ್ಲ ತುಂಬಾ ಹಳೇದು ಅಂಡ್ ನನಗೇನು ಇಷ್ಟ ಆಗ್ಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿಂದ ಟಿಫನ್ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ಸೀದಾ ನಾವು ಬಸವೇಶ್ವರ ನಗರ ಸೈಡು ನೋಡೋಣ ಅಂತ ಹೋದ್ವಿ. ಅಲ್ಲೂ ಒಂದು ಅಂಗಡಿ ಇತ್ತು. ಇದೂನು 60,000 ಏನೋ ಹೇಳಿದ್ರು ಇದು. ಸೊ 60,000 ಎಲ್ಲ ಕಟ್ಟಕ್ಕಾಗಲ್ಲ. ಆಮೇಲೆ ಹುಡುಕ್ತಾ ನಮಗೂ ಬೇಜಾರಾಗೋಯ್ತು. ಆ್ಯಕ್ಚುಲಿ ಎಲ್ಲಾನು ನಾನು ವಿಡಿಯೋ ಮಾಡಲಿಲ್ಲ. ಕೆಲವು ಮಾತ್ರ ಶಾರ್ಟ್ಸ್ ತಗೊಂಡೆ. ಬಿಕಾಸ್ ಸಖತ್ ಬಾಡಿಗೆ ಇದೆ. ಬೆಂಗಳೂರಲ್ಲಂತೂ ಬಾಡಿಗೆ ಕಟ್ಟಿ ಬಿಸ್ನೆಸ್ ಮಾಡೋದಂತೂ ಸಖತ್ ಕಷ್ಟ. ಈ ಏನಂದ್ರೆ ನಾರ್ಮಲ್ ರೋಡ್‌ಗಳಲ್ಲೇನೆ ಮುಟ್ಟಿದ್ರೆ 30, 40 ಈ ಥರ ಹೇಳ್ತಾರೆ. ಅದಾದ್ಮೇಲೆ ಚಂದ್ರ ಲೇಔಟ್ ಕಡೆ ನೋಡೋಣ. ಆ ಕಡೆ ಎಲ್ಲ ಸ್ವಲ್ಪ ನಾಗರಬಾವಿ ಆ ಕಡೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಕಡೆ ಹೊರಟ್ವಿ. ಸೊ ಚಂದ್ರ ಲೇಔಟಲ್ಲಂತೂ ಖಾಲಿನೇ ಇಲ್ಲ ಅಂಗಡಿ. ಚಿಕ್ಕ ಅಂಗಡಿನೂ ಕೂಡ ಅಂಗಡಿಗಳು ಟೀ ಅಂಗಡಿ ಯಾವ್ದೊಂದು ಇದು ಮಾಡ್ಕೊಂಬಿಟ್ಟವ್ರೆ. ಸೊ ಕೊನೆಗೆ ಬೆಂಗಳೂರಲ್ಲಿ ಅಂತೂ ಬಾಡಿಗೆ ಕಟ್ಟಿ ಇದು ಮಾಡೋಕ್ಕಾಗಲ್ಲ ಅಂತ ಫುಲ್ ಡಿಸಪಾಯಿಂಟ್ ಆಗೋಯ್ತು. ಏಕೆಂದರೆ ಅಷ್ಟು ಬಾಡಿಗೆ ಹೇಳ್ತಾವ್ರೆ ಗುರು. ಆಯ್ತಾ. ಆಮೇಲೆ ಸರಿ ಅಂದ್ಬಿಟ್ಟು ಚಂದ್ರ ಲೇಔಟಲ್ಲೆಲ್ಲ ನೋಡೋಣ ಅಂತ ಅಂದು ಫುಲ್ ಡೇ ಎಲ್ಲ ಅಲ್ಲಿ ನೋಡಿದ್ವಿ. ಎಷ್ಟೆಷ್ಟು ಶಾರ್ಟ್ಸ್ ಆಗುತ್ತೆ ಅಷ್ಟಷ್ಟು ಶಾರ್ಟ್ಸ್ ತಗೊಂಡೆ ನಾನು. ಆಮೇಲೆ ಸರಿ ಅಲ್ಲಿಂದ ನೀಟಾಗಿ ಮತ್ತೆ ವಿಜಯನಗರ ಕಡೆನೇ ಬಂದ್ವಿ. ನೋಡಿದ್ವಿ ಬಟ್ ಮತ್ತೆ ಆ ಕಡೆನೇ ಬಂದ್ವಿ. ಯಾಕೆಂದ್ರೆ ಯಾಕೋ ವಿಜಯನಗರಲ್ಲೇ ಮಾಡೋಣ. ಅಲ್ಲೊಂದು ಏರಿಯಾ ಚೆನ್ನಾಗಿದೆ. ಮತ್ತೆ ಫುಡ್ ಲವರ್ಸ್ ಜಾಸ್ತಿ ಇದ್ದಾರೆ ಅಲ್ಲಿ. ಅಂಡ್ ಆಲ್ಸೋ ಫುಡ್ ಲೊಕೇಶನ್‌ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಸೀದಾ ಬಂದ್ವಿ. ನೋಡೋಣ ಹೆಂಗಿರುತ್ತೆ ಏನು ಅಂತ. ಬಟ್ ವಿಜಯನಗರಲ್ಲೂ ಹೆವಿ ಕಾಸ್ಟ್ಲಿ ಸಖತ್ತು. ಆಮೇಲೆ ಇದೊಂದು ಅಂಗಡಿ ನೋಡಿದ್ವಿ. ಸ್ವಲ್ಪ ವಿಚಿತ್ರವಾಗಿತ್ತು. ಯಾಕೆಂದ್ರೆ ಆ ಸ್ಟೇರ್ ಕೇಸ್ ಬಂದು ಅಂಗಡಿ ಒಳಗಡೆನೆ ಬಂದ್ಬಿಟ್ಟೈತೆ. ಅದೊಂದು ಏನಿಲ್ಲ ಅಂದ್ರೂ ಒಂದು 20 ಅಡಿ ಜಾಗ ಅಕ್ವೈರ್ ಮಾಡ್ಕೊಂಡಿದೆ. ಸೊ ಬಜೆಟಲ್ಲಿ ಇದೆ ಅಂತ ಅನ್ನಿಸ್ತು. ಬಟ್ 25,000 ಬಾಡಿಗೆ ಹೇಳಿದ್ರು. ನೋಡೋಣ ಇದನ್ನ ಓಕೆ ಮಾಡ್ತೀವಾ ಇಲ್ವಾ ಅಥವಾ ಬೇರೆ ಅಂಗಡಿ ನೋಡ್ತೀವಾ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ತೀನಿ. ಸೊ ಇನ್ಮೇಲೆ ಡೈಲಿ ಅಪ್ಡೇಟ್ಸ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.